ಹಾಗೆ ಹಾಕ್ತೀವಿ ಆವಾಗ ದೇಶ ಸುಧಾರಣೆ ಆಗುತ್ತೆ. ಬಹುಶಃ ಈ ಭಾರತ ವಿಕಾಸ ಪರಿಷತ್ತಿನ ತತ್ವಗಳು ಕೂಡ ಇದರಿಂದಲೇ ಉದ್ಭವಿಸಿತ್ತು ಅಂತ ಕಾಣುತ್ತೆ. ಯಾಕಂದ್ರೆ ಇಲ್ಲಿ ಸಹಯೋಗ ಅನ್ನುವಂಥದ್ದಿದೆ, ಅಂದ್ರೆ ಎಲ್ಲರಿಗೂ ನೆರವಾಗುವಂಥದ್ದು, ಮತ್ತೆ ಅವಶ್ಯಕತೆ ಇದ್ದವರಿಗೆ ಸಹಾಯ ಮಾಡುವುದು, ಸೇವೆ. ಇದು ಕೂಡ ನಮ್ಮ ವಸುದೈವ ಕುಟುಂಬಕಂ ಅನ್ನುವಂಥದ್ರಿಂದಲೇ ಬಂದಿರುವಂಥದ್ದು. ಮತ್ತೊಂದು ನೆನಪಲ್ಲಿ ಇರಬೇಕು, ಸ್ವಾಮಿ ವಿವೇಕಾನಂದ ಅವರು ಶಿಕಾಗೋ ಅಲ್ಲಿ ಭಾಷಣ ಪ್ರಾರಂಭ ಮಾಡೋದು ಮುಂಚೆ ಹೇಳ್ತಾರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ. ಅವರು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಹೇಳಲ್ಲ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತಾರೆ. ಯಾಕೆ ಹೀಗೆ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ, ಸ್ವಾಮಿ ವಿವೇಕಾನಂದ ಅವರು ಇಡೀ ವಿಶ್ವಕ್ಕೆ ಹೇಳಬೇಕಾಗಿತ್ತು, ನಾನು ಬಂದಂತ ದೇಶದಲ್ಲಿ ನಾವು ವಸುದೈವ ಕುಟುಂಬಕಂ ಅನ್ನುವಂಥದ್ದನ್ನ ಪಾಲಿಸ್ತೀವಿ. ನಾವು ಯಾವಾಗ ವಸುದೈವ ಕುಟುಂಬಕಂ ಅನ್ನುವಂಥದ್ದನ್ನ ಪಾಲಿಸ್ತೀವಿ, ಇಡೀ ವಿಶ್ವವೇ ಅಂತ ಪಾಲಿಸ್ತೀವಿ. ಆಗ ಎಲ್ಲರೂ ನೀವೆಲ್ಲ ಬಂದಿರುವಂಥವ್ರು ನಮ್ಮ ಅಣ್ಣ ತಮ್ಮಂದ್ರಾಗ್ತೀರಾ, ಅಕ್ಕ ತಂಗಿಯಂದ್ರಾಗ್ತೀರಾ, ಅದಕ್ಕೆ ನೀವೆಲ್ಲರೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಶುರು ಮಾಡ್ತಾರೆ. ಇಂಥ ಒಂದು ಸಂದೇಶವನ್ನು ಕೊಟ್ಟಂತ ದೇಶ ನಮ್ದು ಅಂತ ಹೇಳಿಕೆ ನಮಗೆ ಬಹಳ ಹೆಮ್ಮೆ. ಮತ್ತೊಂದು ಹೇಳ್ಬೇಕಂದ್ರೆ, ನಾವು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಅಂತ ಬಂದಾಗ ನಾವು ಕೇವಲ ಅದನ್ನ ಆಚರಣೆಗಳಿಗೆ ಮತ್ತೆ ನಮ್ಮ ಉಡುಪುಗಳಿಗೆ ಹೊಂದ್ಬಿಟ್ಟಿದ್ದೀವಿ. ಸಂಸ್ಕಾರ ಅಥವಾ ನಮ್ಮ ಸಂಸ್ಕೃತಿ ಅಂತ ಬಂದಾಗ ಆಚರಣೆಗಳಲ್ಲಿ ಮಾತ್ರ ತೋರಿಸುವಂಥದ್ದು. ಆಚರಣೆಗಳನ್ನ ತುಂಬಾ ಚೆನ್ನಾಗಿ ಅದ್ದೂರಿಂದ ಮಾಡಿದ್ರೆ ಅದು ನಮ್ಮ ಸಂಸ್ಕೃತಿ. ಒಳ್ಳೆ ಉಡುಪುಗಳನ್ನು ಹಾಕಿದ್ರೆ ಮಾತ್ರ ಅದು ನಮ್ಮ ಸಂಸ್ಕಾರ ಅನ್ನುವಂಥದ್ದನ್ನ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಅದು ತಪ್ಪು. ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಕೇವಲ ನಮ್ಮ ಆಚರಣೆಗಳಿಗೆ ಮಾತ್ರ ನಾವು ಮೀಸಲಿಡಬಾರ್ದು, ಅದು ನಮ್ಮ ದಿನನಿತ್ಯದ ಜೀವನ ಆಗಬೇಕು. ಯಾಕೆ ಅದು ದಿನನಿತ್ಯದ ಜೀವನ? ಅಂತ ಸಂಸ್ಕಾರ ನಮ್ಮ ಭಾರತ ನಮ್ಗೆ ಏನು ಕೊಟ್ಟಿದೆ ಅಂತ ನೀವು ಹೇಳಿದ್ರೆ, ನಮ್ಮ ಭಾರತದ ಸಂಸ್ಕಾರ ಬೆಳಗ್ಗೆ ಎದ್ದು ಕೂಡಲೇ ಗುರುಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದು ನಮ್ಮ ಸಂಸ್ಕಾರ. ಊಟ ಮಾಡುವ ಮುನ್ನ ಅನ್ನಕ್ಕೆ ಪೂಜಿಸುವಂಥದ್ದು ನಮ್ಮ ಸಂಸ್ಕಾರ. ಪ್ರಕೃತಿಯನ್ನ ತಾಯಿಯಂತೆ ಪ್ರೀತಿಸುವುದು ನಮ್ಮ ಸಂಸ್ಕಾರ. ಹಿರಿಯರಿಗೆ ವಂದನೆ ಮಾಡುವಂಥದ್ದು ನಮ್ಮ ಸಂಸ್ಕಾರ. ಅತಿಥಿಗಳನ್ನು ದೈವದಂತೆ ಕಾಣುವುದು ನಮ್ಮ ಸಂಸ್ಕಾರ. ಪ್ರಾಣಿ ಪಕ್ಷಿಗಳ ಮೇಲೆ ದಯೆ ಇಡುವಂಥದ್ದು ನಮ್ಮ ಸಂಸ್ಕಾರ. ಇದು ಕೇವಲ ಒಂದು ದಿನದ ಆಚರಣೆ ಅಲ್ಲ, ಇದನ್ನು ನಾವು ದಿನನಿತ್ಯ ಮಾಡಲೇಬೇಕಾಗುತ್ತೆ. ಪ್ರತಿದಿನ ನಾವು ಇದನ್ನ ಪಾಲಿಸಲೇಬೇಕಾಗುತ್ತೆ. ಹಿರಿಯರು ಹೇಳ್ತಾರೆ, ಗುರುದೇವೋ ಭವ, ಪಿತೃದೇವೋ ಭವ, ಮಾತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇದನ್ನ ನಮ್ಗೆ ಯಾರು ಹೇಳಿದ್ರು? ಗುರು ಹಿರಿಯರು ಮಾತ್ರ ಹೇಳಿದ, ಹಿರಿಯರಿಂದ ಮಾತ್ರ ಬರುತ್ತಾ? ಇದು ಖಂಡಿತ ಅಲ್ಲ. ಇದು ನಮ್ಮ ಗ್ರಂಥಗಳಲ್ಲೂ ಕೂಡ ಇರುವಂಥದ್ದು. ಯಾವುದು ನಮ್ಮ ಮಹಾನ್ ಗ್ರಂಥ? ನಾವು ಇದನ್ನ ಹೇಳ್ತೀವಿ ಮಕ್ಕಳಿಗೆ ಸಣ್ಣದ್ರಿಂದನೇ. ರಾಮಾಯಣ, ಮಹಾಭಾರತ, ಭಗವದ್ಗೀತೆಯನ್ನು ಸಣ್ಣದ್ರಿಂದನೇ ಪರಿಚಯ ಮಾಡಿಸಿ, ಸಣ್ಣದ್ರಿಂದನೇ ಇದೆಲ್ಲ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಅಂತ ನಾವು ಹೇಳ್ತೀವಿ. ಯಾಕೆ? ಅದು ಒಂದು ನಮ್ಮ ಜೀವನದ ಗೈಡ್ ಇದ್ದಂಗೆ. ಜೀವನದಲ್ಲಿ ನಾವು ಯಾವುದು ಸರಿ ಯಾವುದು ತಪ್ಪನ್ನ ಮಾಡ್ತೀವಿ ಅಂತ ನಮ್ಮ ಈ ಮಹಾನ್ ಗ್ರಂಥಗಳು ಹೇಳ್ಕೊಡ್ತಾರೆ. ರಾಮಾಯಣದಿಂದ ನಾವು ಏನು
ಅದಕ್ಕೆ ನಮ್ಮ ಭಾರತ ಡೆವಲಪ್ ಆಗ್ತಿದೆ ಅನ್ನೋದನ್ನು ಹೇಳ್ತೀವಿ. ಅದು ಸರಿನಾ? ಹಲವಾರು ವರ್ಷಗಳ ಹಿಂದೆ ನಮ್ಮ ಭಾರತ ಸುವರ್ಣ ಭೂಮಿಯಾಗಿತ್ತು. ಯಾವುದರಲ್ಲೂ ನಮ್ಮ ಭಾರತದಲ್ಲಿ ಕೊರತೆ ಇರಲಿಲ್ಲ. ಸಿರಿಧಾನ್ಯಗಳನ್ನಾಗಿರ್ಬೋದು, ಸಂಪತ್ತಲ್ಲಾಗಿರ್ಬೋದು, ವಿದ್ಯೆಯಲ್ಲಾಗಿರ್ಬೋದು, ಕಲೆಯಲ್ಲಾಗಿರ್ಬೋದು, ಜ್ಞಾನದಲ್ಲಾಗಿರ್ಬೋದು, ಎಲ್ಲದರಲ್ಲೂ ನಮ್ಮ ಭಾರತ ತುಂಬನೇ ಮುಂದೆ ಇದ್ದು ತುಂಬ ಶ್ರೀಮಂತಿಕೆ ಆಗಿದೆ. ಎಲ್ಲೋ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಕಲಿಲಿಕ್ಕೆ ಬರ್ತಿದ್ರು. ಕಳೆದ ಯೂನಿವರ್ಸಿಟಿ ಆಗಿರ್ಬೋದು, ತಕ್ಷಶಿಲಾ ಯೂನಿವರ್ಸಿಟಿ ಆಗಿರ್ಬೋದು, ಇಲ್ಲಿಗೆ ಬೇರೆ ಬೇರೆ ದೇಶಗಳಿಂದ ವಿದ್ಯಾರ್ಥಿಗಳು ಕಲಿಲಿಕ್ಕೆ ಬರೋದು. ನಮ್ಮ ದೇಶದಿಂದ ಯೋಗ, ಆಯುರ್ವೇದ ಆಗಿರ್ಬೋದು, ಕಲೆ, ಜ್ಞಾನ, ಸಾಹಿತ್ಯ ಎಲ್ಲರಿಗೂ ವಿಶ್ವಕ್ಕೆ ದಾರಿಯನ್ನು ತೋರಿಸಿದಂತ ದೇಶ ಎಲ್ಲದರಲ್ಲೂ ನಮ್ಮ ದೇಶ ಬಹಳ ಶ್ರೀಮಂತಿಕೆ ದೇಶ ಆಗಿದೆ. ನಮ್ಮ ದೇಶದ ಮೂಲ ಆರ್ಥಿಕತೆ ಬರ್ತಿದ್ದೇ ರೈತರಿಂದ, ಕೃಷಿಯಿಂದ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ? ನಮ್ಮ ದೇಶದಲ್ಲಿ ಬಹಳ ಸಂಕಷ್ಟದಲ್ಲಿ ಸಿಲುಕಿರೋರೆ ಕೃಷಿ ಮಾಡ್ತಿರೋರು ಅವರು ರೈತರು. ವ್ಯವಸಾಯ ಅಂದ ಕೂಡಲೇ ನಿಮ್ಗೆಲ್ಲರಿಗೂ ಏನ್ ನೆನಪಾಗುತ್ತೆ? ವ್ಯವಸಾಯ, ಹಿಂಸಾಯ, ನಿಮ್ಮ ಮನೆ ಮಂದಿಯೆಲ್ಲ ಸಹಾಯ ಅನ್ನೋದನ್ನ ಈಗ ಶುರು ಮಾಡ್ಬಿಟ್ಟಿದ್ದೀವಿ ನಾವು. ಯಾಕೆ ನಮ್ಮ ಮನಸ್ಸಿನಲ್ಲಿ ಈ ತರ ಒಂದು ಆಲೋಚನೆ ವ್ಯವಸಾಯದ ಬಗ್ಗೆ ಆಗಿರ್ಬೋದು, ರೈತರ ಬಗ್ಗೆ ಆಗಿರ್ಬೋದು ಯಾಕೆ ಬರ್ತಿದೆ? ಯಾಕಂದ್ರೆ ನಾವು ಎಷ್ಟೇ ದೊಡ್ಡದಾಗಿ ಬೆಳಿಬೋದು, ಇವತ್ತು ಎಂತ AI ಕೂಡ ಬರ್ತಿರ್ಬೋದು, ಬಿಕಾಸ್ ನಾನು ಕೂಡ ಅದರಲ್ಲೇ ಕೆಲಸ ಮಾಡ್ತಿರೋದು. ಎಂತ AI ಬಂದ್ರು, ಯಾವ ರೋಬೋಟ್ ಬಂದ್ರು, ಎಂತ ಮೈಕ್ರೋಚಿಪ್ಗಳು ಬಂದ್ರು, ಟೆಕ್ನಾಲಜಿ ಎಷ್ಟೇ ಬೆಳೆದ್ರು ನಮಗೆ ಹೊಟ್ಟೆಗೆ ಬೇಕಾಗಿರುವಂಥದ್ದು ಕೇವಲ 2 ತುತ್ತು ಅನ್ನ ಅನ್ನೋದನ್ನ ನಾವು ತಿಳ್ಕೊಳ್ಳೋದು. ಯಾವಾಗ ನಾವು ಅದನ್ನ ಮರೆಯೋದಿಲ್ವೋ ಆಗ ನಾವು ರೈತರಿಗಾಗಲಿ, ಕೃಷಿಗಾಗಲಿ ಗೌರವವನ್ನ ಕೊಡಲಿಕ್ಕೆ ಶುರು ಮಾಡ್ತೀವಿ. ಮುಂದಿನ ಸರಿ ಯಾರಾದ್ರೂ ವ್ಯವಸಾಯ ಅಂತ ಕೇಳಿದ್ರೆ ವ್ಯವಸಾಯ, ನಿಮ್ ಸಹಾಯ, ನಿಮ್ಮ ಮನೆ ಮಂದಿಯೆಲ್ಲ ಸಹಾಯ ಅಂತ ಹೇಳೋದನ್ನ ಬಿಟ್ಟು ವ್ಯವಸಾಯ, ನಿಮ್ಮ ಸಹಾಯ, ಮನೆ ಮಂದಿ ಎಲ್ಲ ಸಹಾಯ ಅನ್ನೋದನ್ನ ಶುರು ಮಾಡ್ಕೊಳ್ಳೋಣ. ಎಲ್ಲರೂ ನಮ್ಮ ರೈತರಿಗೆ, ನಮ್ಮ ಕೃಷಿಗೆ ಗೌರವಿಸಿ. ಮತ್ತೊಂದು, ಈ ಸಣ್ಣ ಪುಟ್ಟ ಮಕ್ಕಳಿಗೆ ನೀವು ಹೇಳಿ ಹೋಗಿ ರಜಾ ಆಗಿರ್ಬೋದು, ಬೇಸಿಗೆ ರಜಾ ಆಗಿರ್ಬೋದು, ಮಕ್ಕಳಿಗೆ ನೀವು ಎಲ್ಲಿ ಹೋಗ್ಬೇಕಪ್ಪ ರಜಕ್ಕೆ, ಎಲ್ಲಿ ಹೋಗ್ಬೇಕಂತಿದ್ಯಾ ಅಂದ್ರೆ ಮಕ್ಕಳು ಎಲ್ಲ ಬೇರೆ ಬೇರೆ ದೇಶಗಳೇ ಹೇಳೋದು. ಪ್ಯಾರಿಸ್ಗೆ ಹೋಗ್ಬೇಕು, ಫ್ರಾನ್ಸಿಗೆ ಹೋಗ್ಬೇಕು, ಇಂಗ್ಲೆಂಡಿಗೆ ಹೋಗ್ಬೇಕು, ಈಜಿಪ್ಟಿಗೆ ಹೋಗ್ಬೇಕು, ಅಲ್ಲಿ ಐಫಿಲ್ ಟವರ್ನ ನೋಡ್ಬೇಕು, ಪಿರಮಿಡ್ಗಳನ್ನ ನೋಡ್ಬೇಕು, ಹೀಗೆ ಹೇಳೋದು. ಬೇರೆ ಬೇರೆ ದೇಶಗಳನ್ನ ತೋರಿಸ್ಬೇಡಿ ಅನ್ನುವಂಥದ್ದಲ್ಲ, ದೇಶ ಸುತ್ತಬೇಕು, ಕೋಶ ಓದ್ಬೇಕು. ಆದ್ರೆ ಮಕ್ಕಳಿಗೆ ನಮ್ಮ ಸಾಹಿತ್ಯದ ಬಗ್ಗೆ, ನಮ್ಮ ಐತಿಹಾಸಿಕ ಜಾಗಗಳ ಬಗ್ಗೆ ಕೂಡ ಅವರಿಗೆ ತೋರಿಸಿ, ನಮ್ಮ ಆರ್ಕಿಟೆಕ್ಚರ್ಗಳ ಬಗ್ಗೆ ಕೂಡ ತೋರಿಸಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಳ್ಳೆ ಒಳ್ಳೆ ಗೋಪುರಗಳಿದೆ, ಒಳ್ಳೆ ಒಳ್ಳೆ ಗೋಪುರಗಳಿಗೆ ಒಂದು ಇತಿಹಾಸಗಳು, ಎಲ್ಲ ಗೋಪುರಗಳಲ್ಲೂ ಒಂದೊಂದು ಕಥೆಗಳು, ಗೋಪುರಗಳಿಗೆ ಒಂದೊಂದು ಕಲ್ಲಲ್ಲೂ ಒಂದೊಂದು ಕಥೆಗಳಿದೆ. ಅದನ್ನ ಮಕ್ಕಳಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡೋಣ. ಯಾಕಂದ್ರೆ ಈಗ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾವು ಬೇರೆ ಜಿಲ್ಲೆ ಬಿಡಿ, ಬೇರೆ ರಾಜ್ಯ ಬಿಡಿ, ನಮ್ಮ ಶಿವಪುರದ ತಿರುಮಲೆ ಗೌಡರ ಜಮೀನು ಸತ್ಯಾಗ್ರಹ ಸೌಧ ಆದದ್ದು ಹೇಗೆ ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ. ಅದನ್ನ ಮಕ್ಕಳಿಗೆ ಹೇಳ್ಕೊಟ್ಟೇ ಇಲ್ಲ. ಮಕ್ಕಳಿಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ. ಈಗ ನನಗೆ ಬಹಳಷ್ಟು ಜನ ಕೇಳ್ತಾರೆ, ನಿಮ್ಗೆ ಯಾವ ಊರು? ನಾನು ಮದ್ದೂರು ಅಂತ ಹೇಳ್ತೀನಿ. ಮದ್ದೂರು ಅಂತ ಹೇಳಿದ ಕೂಡಲೇ ಅವ್ರಿಗೆ ನೆನಪಾಗುತ್ತೆ, ಓ ಮದ್ದೂರು ಒಡೆ. ಮದ್ದೂರು ಕೇವಲ ಮದ್ದೂರು ಒಡೆಗೆ ಮಾತ್ರ ಮೀಸಲಿಟ್ಬಿಟ್ಟಿದ್ದಾರೆ ಎಲ್ಲರೂ. ಆದ್ರೆ ಮದ್ದೂರಲ್ಲಿ ಇಂಥ ಒಂದು ಐತಿಹಾಸಿಕ ಚಳುವಳಿ, ಅದು ಗಜ ಸತ್ಯಾಗ್ರಹ ಚಳುವಳಿ ಆಯ್ತು ಅಂತ ಯಾರಿಗೂ ಗೊತ್ತೇ ಇಲ್ಲ. ಯಾರಿಗೂ ಬಿಡಿ, ಮದ್ದೂರಲ್ಲಿರೋರಿಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಜನಗಳಿಗೆ ಅದನ್ನ ಹೇಳೋ ಪ್ರಯತ್ನವನ್ನೇ ಮಾಡಲ್ಲ. ಅದಕ್ಕೆ ಮುಂದಿನ ಸರಿ ಯಾರಾದ್ರೂ ನೀವು ಮದ್ದೂರು ಒಡೆ ಫೇಮಸ್ ಅಲ್ವಾ ಅಂತ ಕೇಳಿದ್ರೆ ಆಗ ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ. ಕೇವಲ ಮದ್ದೂರು ಒಡೆಗೆ ಮಾತ್ರ ಫೇಮಸ್ ಅಲ್ಲ, ಇಲ್ಲಿ ಐತಿಹಾಸಿಕ ಚಳುವಳಿ ನಡೆದಿತ್ತು ಅನ್ನೋದನ್ನ ನೀವು ಜನರಿಗೆ ತಿಳಿಸ್ಬೇಕಾಗತ್ತೆ. ನಾವು ಫಸ್ಟ್ ನಮ್ಮ ಭೂಮಿಯ ಇತಿಹಾಸವನ್ನ ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಭೂಮಿಯ ಇತಿಹಾಸ ತಿಳ್ಕೊಳ್ಬೇಕು. ನಮ್ಮ ಭೂಮಿಯ ಇತಿಹಾಸ ತಿಳ್ಕೊಂಡಾಗ ನಾವು ನಮ್ಮ ಭೂಮಿಯನ್ನ ಗೌರವಿಸ್ತೀವಿ. ನಮ್ಮ ಭೂಮಿಯನ್ನ ಗೌರವಿಸಿದಾಗ ಇಲ್ಲಿ ತಾನಾಗಿ ಬರುತ್ತೆ. ಅದಕ್ಕೆ ಮೊದಲು ನಾವಿರುವಂತ ಮೂಲಕ ತಾಲೂಕು ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ಜಿಲ್ಲೆ ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ, ನಮ್ಮ ದೇಶದ ಬಗ್ಗೆ ತಿಳ್ಕೊಳ್ಳೋಣ. ನಾವಷ್ಟೇ ಅಲ್ಲ, ಮಕ್ಕಳಿಗೆ ಕೂಡ ಇದನ್ನ ತಿಳಿಸುವಂತ ಪ್ರಯತ್ನವನ್ನ ನಾವು ಖಂಡಿತ ಮಾಡ್ಬೇಕು.
ಕೊನೆಯಲ್ಲಿ